ಮಜಾ ರೇ ಮಜಾ. ಈ ಚುನ್ಮುನ್ ಹಕ್ಕಿ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಿದ್ಲು. ಎಲ್ಲಾರು ಇವಳು ಅಂದ್ರೆ ಇಷ್ಟ. ಕಳ್ತನದ ವಿಷಯದಲ್ಲಿ ನನ್ನ ಕೈಗೆ ಸಿಕ್ಕಿಬಿದ್ದಾಳೆ. ನಾನ್ ಇವಳನ್ ಬಿಡಲ್ಲ. ಆಗ ಕಪ್ಪು ಕಾಗೆ ಚುನ್ಮುನ್ ಪಕ್ಷಿ ಹತ್ರ ಹೋಗಿ ಹೀಗೆ ಹೇಳುತ್ತೆ. ಚುನ್ಮುನ್ ಹಕ್ಕಿ, ನಿನ್ನ ಮಕ್ಕಳು ತುಂಬಾ ಚಿಕ್ಕವರಂತೆ, ಒಬ್ಬಂಟಿಯಾಗಿದ್ದಾರಂತೆ. ಹಾ, ಯಾವ್ದಾದ್ರೂ ದೊಡ್ಡ ಪಕ್ಷಿ ಅಥವಾ ಮೃಗ ತಿಂದ್ಬಿಟ್ರೆ ನೀನೇನ್ ಮಾಡ್ತೀಯಾ? ನಿನ್ನ ಮಕ್ಕಳಂತೂ ಸತ್ತೋಗ್ತಾರೆ. ದುಷ್ಟನಾದ ಕಪ್ಪು ಕಾಗೆ, ನಿನಗೆ ಇದರ ಪಾಪ ಸುತ್ತಕೊಳ್ಳುತ್ತೆ. ನೀನ್ ನನಗ್ ಮಾಡಿರೋ ಪಾಪಕ್ಕೆ ಅದಕ್ಕಾದ ಕರ್ಮ ನೀನು ಅನುಭವಿಸ್ಲೇಬೇಕು. ಇವತ್ತಿಲ್ದಿದ್ರೆ ನಾಳೆನೂ ಅನುಭವಿಸ್ತೀಯ. ಹಂಗಂತೇಳಿ ಚುನ್ಮುನ್ ಅಳ್ತಾ ಇರುತ್ತೆ. ಚುನ್ಮುನ್ ಅಳ್ತಾ ಅಳ್ತಾ ಹೀಗನ್ನುತ್ತೆ. ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಇಲ್ಲಿ ಕೂಗುತ್ತೆ ಚೂಚು. ಮೊಟ್ಟೆ ಮಕ್ಕಳು ಮರದ ಮೇಲೆ, ಪಕ್ಷಿ ಕೂಗುವುದು ಕೂಕು. ಈ ಮಾತು ಹದ್ದುದಾದ ಕೇಳಿಸ್ಕೊಡುತ್ತೆ.